ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟೆಲ್ಲ ಆಗಿ ನಿಮ್ಮ ಮುಖಕ್ಕೆ ಮಸಿ ಬೆಳೆದಿರೋ ವಿಷಯ ನರಸಿಂಹ ನಮ್ಗೆ ಹೇಳಲೇ ಇಲ್ಲ ನೋಡಿ. ನನ್ನ ಮುಖಕ್ಕೆ ಮಸಿ ಬಡಿದಿದ್ದು ನರಸಿಂಹಂಗೆ ಗೊತ್ತಿದ್ದು ತಾನೇ ನಿಮ್ಗೆ ಹೇಳೋದು. ನೀವು ಕಳ್ತನ ಮಾಡದೇ ಇದ್ರು ನೀವೇ ಕಳ್ತನ ಮಾಡಿದ್ದೀರ ಅಂತ ನಿಮ್ಮ ಮೇಲೆ ಆರೋಪ ಹೊರಿಸಕ್ಕೆ ಅವ್ರಿಗೆ ಹೇಗ್ರಿ ಮನ್ಸು ಬಂತು? ಅವರೆಲ್ಲ ತಪಾಸಣೆ ಮಾಡೋಕ್ಕೆ ಮನೆಗೆ ಬಂದಿದ್ರಲ್ಲ, ಆಗ ಅವ್ರಿಗೆ ಮನೆಯಲ್ಲೇ ಒಡವೆ ಸಿಕ್ತಲ್ವಾ, ಮತ್ತೆ ಆಧಾರ ಸಿಕ್ಕಂಗಾಯ್ತಲ್ಲ. ಹೌದು, ಈಗ ನಿಮ್ಮನ್ನ ಹೋಗಕ್ ಬಿಟ್ರು? ಅದೇ ಗೊತ್ತಾಗಲಿಲ್ಲ. ಅದ್ರ ಬಗ್ಗೆ ಕೇಳಕ್ಕೆ ಹೋದರೆ ಮತ್ತೆ ಅವ್ರಿಗೆ ಎಲ್ಲಿ ಕೋಪ ಬಂದ್ಬಿಡುತ್ತೋ ಅಂತ ಕೇಳಕ್ಕೆ ಹೋಗಲಿಲ್ಲ. ಎಲ್ಲರ ದೃಷ್ಟಿನಲ್ಲೂ ನಾನು ನಿರಪರಾಧಿ ಅಂತ ಸಾಬೀತಾಯ್ತಲ್ವಾ, ಅಷ್ಟು ಸಾಕ್ಬಿಡು. ಆದ್ರೂ ಆ ದೇವರು ನಮ್ಗೆ ಯಾಕೆ ಈ ತರ ಕಷ್ಟ ಕೊಡ್ತಿದ್ದಾನೋ ಗೊತ್ತಿಲ್ಲ ರೀ. ಬಂದಿದ್ದನ್ನೆಲ್ಲ ಅನುಭವಿಸ್ಬೇಕು, ಹೋಗ್ಲಿ ಬಿಡು. ಮೇಷ್ಟ್ರು ಮನೇಲಿಲ್ವಾ? ಕೆಲಸದಿಂದ ಇನ್ನೂ ಬಂದಾಗಿಲ್ಲ? ನಿಮ್ಗೆ ಹೀಗಾಯ್ತಲ್ಲ ಅನ್ನೋ ನೋವಲ್ಲಿ ನಾನು ಅದನ್ನ ಮರ್ತೇ ಬಿಟ್ಟೆ. ಹೌದು, ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅವರು? ಅಂಬುಜ, ಮೇಷ್ಟ್ರಿಗೊಂದು ಫೋನ್ ಮಾಡೆ. ಅದಕ್ಕೆ ಮೇಷ್ಟ್ರು ಓ ರಾಹುಲ್ ಪಾಪ, ಅದು ಮನೇಲಿ ಇಷ್ಟೆಲ್ಲ ಬೆಳವಣಿಗೆ ಆಗಬೇಕಾದ್ರೆ ನಾನು ಇರೋಕ್ಕಾಗಲಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ. ಪರವಾಗಿಲ್ಲ ಬಿಡಪ್ಪ, ಹೇಗೋ ದೇವ್ರ ದಯದಿಂದ ಚೂರು ಮನೆಗೆ ವಾಪಸ್ ಬಂದ್ರಲ್ಲ, ನಮ್ಗೆ ಅಷ್ಟು ಸಾಕು. ಬಿಟ್ರೆ ಇಷ್ಟೊಂದು ತಡವಾಗಿ ಅದು ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರ್ಗ? ಏನಪ್ಪ ಅಂತ ವಿಷಯ? ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ಏನಾದರೂ ಸಮಸ್ಯೆನಾ? ಅರ್ಚನವ್ರೆ, ನೀವಿಲ್ಲಿ? ನಾನು ಅಷ್ಟು ಸಲ ಫೋನ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಯಾಕೆ ರಾಹುಲ್ ರಿಪ್ಲೈ ಮಾಡಿಲ್ಲ? ಹೇಳು. ನೀನ್ ನಮ್ಮನೆಗೆ ಬಂದಿದ್ದೆ ತಾನೆ, ಆದ್ರೂ ಆ ವಿಷಯ ಯಾಕೆ ನನಗೆ ಹೇಳಿಲ್ಲ? ಯಾರು ನಿನ್ನನ್ನು ಕರೆಸ್ಕೊಂಡಿದ್ದು? ಯಾಕೆ ಬಂದೆ? ನಿನ್ನೇ ಕೇಳ್ತಿರೋದು. ನೀನ್ ಈ ರೀತಿ ಮೌನವಾಗಿದ್ರೆ ನಾನೇನ್ ಅನ್ಕೋಬೇಕು? ನೀವು ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ? ದಯವಿಟ್ಟು ಮನೆಗೆ ಹೋಗಿ. ಉತ್ತರ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ನಾನು ಬಂದಿರೋದು ನಿನ್ನ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ. ನಿನ್ ಪ್ರೀತಿ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನನ್ನ ಪಾಲಿಗೆ ಆ ಮನೆ ಬಾಗ್ಲು ಮುಚ್ಚಾಯ್ತು. ನಿನಗೋಸ್ಕರ ನಾನು ಆ ಮನೆ ಬಿಟ್ಟು ಬಂದಿದ್ದೀನಿ. ಇದೇನಮ್ಮ ಇಂಥ ನಿರ್ಧಾರ ತಗೊಂಡಿದ್ಯಾ? ಅಂಥದ್ದೇನಾಯ್ತು? ನಾನ್ ಮನೇಲಿ ಇಲ್ದೇ ಇರುವಾಗ ಇವ್ನು ನಮ್ಮನೆಗೆ ಬಂದಿದ್ದಾನೆ. ಏನಿಗೆ ಬಂದ ಅಂತ ಕಾಲ್ ಮಾಡಿದ್ರೆ ಕಾಲ್ ಕೂಡ ರಿಸೀವ್ ಮಾಡಲ್ಲ ಅಂತ ಹೇಳ್ತಾನೆ. ನಮ್ಮ ಮನೇಲಿ ನೋಡಿದ್ರೆ ನನಗೆ ಬೇರೆ ಹುಡುಗನ ಜೊತೆ ಮದ್ವೆ ಮಾಡೋದಕ್ಕೆ ನೋಡ್ತಿದ್ದಾರೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನ್ನ ಪ್ರೀತಿ ನಾನು ಉಳಿಸ್ಕೋಬೇಕಾಗಿತ್ತು. ಅದಕ್ಕೆ ನಾನು ಆ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಏನೇ ಆದರೂ ಇದ್ದು ಜಯಿಸ್ಬೇಕು. ಅದಕ್ಕೋಸ್ಕರ ಮನೆಯೇ ಬಿಟ್ಟು ಬಂದರೆ, ಒಂದು ಹೆಣ್ಮಗಳಾಗಿ ನೀವು ಈ ಥರ ಮಾಡೋದ್ರಿಂದ ಮನೆಯವರು ಎಷ್ಟು ಆತಂಕ ಪಟ್ಕೋತಾರಲ್ವಾ? ನಾನ್ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗ್ಬಾರ್ದು ಅನ್ನೋ ಅವ್ರ ಆಟಕ್ಕೆ ನಾನ್ ಸೋಲ್ಬೇಕು ಅಂತಿದ್ದೀರಾ? ನೀವು ಮೇಷ್ಟ್ರನ್ನ ಪ್ರೀತಿಸ್ತಾ ಇರಬಹುದು, ಆದರೆ ನಿಮ್ಮನೆಯವ್ರಿಗೆ ಇಷ್ಟ ಇಲ್ವಲ್ಲಮ್ಮ. ಹಾಗಂತ ಅಷ್ಟು ವರ್ಷದಿಂದ ಪ್ರೀತಿಸ್ತಿರೋ ರಾಹುಲ್ನ ಮರಿಬೇಕಾ? ನೀವು ಪ್ರೀತಿಸಿದ ಹುಡುಗ ನಿಮಗೆ ಬೇಕಾ, ಅಥವಾ ಇಷ್ಟು ವರ್ಷ ಆ ಮನೆಯವ್ರು ನಿಮ್ಮನ್ನು ಪ್ರೀತಿಸಿದ್ರ ಅವ್ರು ಬೇಕಾ ಅನ್ನೋ ನಿರ್ಧಾರ ತಗೊಳ್ಳೋದು ನೀವಮ್ಮ. ಆದರೆ ಆ ನಿರ್ಧಾರದಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಚನಾ ಅವರೇ, ಮನೆ ಬೆಳಗ್ಬೇಕಾಗಿರೋ ಹೆಣ್ಣು ಮನೆ ಬಿಟ್ಟು ಹೊರಗೋದು ತಪ್ಪು ಅಂತ ಸಾಹೇಬರು ಹೇಳ್ತಿದ್ದಾರೆ. ಆ ತಪ್ಪನ್ನ ನಮ್ಮನೇಲಿ ಒಬ್ರು ಮಾಡಿದ್ದಾರೆ. ಆ ನೋವು ಏನು ಅನ್ನೋದು ಅನುಭವಿಸೋರಿಗೆ ಮಾತ್ರ ಗೊತ್ತು. ನಿಮ್ಮನೆಯವರು ಆ ನೋವು ಪಡೋದು ಬೇಡ ಅನ್ನೋದಷ್ಟೇ ಕಾಳಜಿ. ಅಂದ್ರೆ ನಾನ್ ನೋವು ಪಟ್ರು ಪರವಾಗಿಲ್ಲ. ಇವನ್ ಪ್ರೀತಿಗೋಸ್ಕರ ಇಷ್ಟು ವರ್ಷ ನನ್ ಮದ್ವೆ ಆಗದೆ ಹಾಗೆ ಇದ್ದೆ. ಅಂತ ಪ್ರೀತಿನ ನನ್ನ ಮನೆಯವ್ರು ಅರ್ಥನೇ ಮಾಡ್ಕೋತಿಲ್ವಲ್ಲ.
ಈಗ ಬೇರೊಬ್ಬನ ಜೊತೆ ನನ್ ಮದ್ವೆ ಮಾಡೋದಿಕ್ ನೋಡ್ತಿದ್ದಾರೆ. ನಮ್ಮಿಬ್ರು ಪ್ರೀತಿನ ದೂರ ಮಾಡೋದಿಕ್ ನೋಡ್ತಿದ್ದಾರೆ. ಅಲ್ಲ, ರಾಹುಲ್ಗೆ ಏನ್ ಕಡಿಮೆ ಆಗಿದೆ? ಅವನಲ್ಲಿರೋ ಒಳ್ಳೆತನಕ್ಕೆ ತಾನೆ ನೀವು ಅವನಿಗೆ ಆಶ್ರಯ ಕೊಟ್ಟಿರೋದು. ನೀವು ಇವನನ್ನ ಅರ್ಥ ಮಾಡ್ಕೊಂಡಿರೋಷ್ಟು ನಮ್ಮನೇಲಿ ಇವನನ್ನ ಯಾರು ಅರ್ಥ ಮಾಡ್ಕೊಂಡಿಲ್ವಲ್ಲ. ಒಂದ್ ವೇಳೆ ರಾಹುಲ್ ತರ ಹುಡುಗ ನಿಮ್ ತಂಗಿನ ಇಷ್ಟಪಟ್ಟಿದ್ರೆ ನೀವ್ ಆ ಪ್ರೀತಿನ ಒಪ್ತಿರ್ಲಿಲ್ವಾ? ಇಷ್ಟು ದಿನ ಎಲ್ಲಾನು ಸಹಿಸ್ಕೊಂಡೆ. ರಾಹುಲ್ನ ಮದ್ವೆ ಆಗದೆ ಇದ್ರು ಪರವಾಗಿಲ್ಲ, ಬೇರೆ ಇನ್ಯಾರನ್ನೂ ಮದ್ವೆ ಆಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ಈಗ ಆ ಪರಿಸ್ಥಿತಿ ಕೈ ಮೀರೋಗಿದೆ. ನಮ್ ತಂದೆಗೆ ಹುಷಾರಿಲ್ಲ ಅನ್ನೋ ಕಾರಣ ಇಟ್ಕೊಂಡು ನನಗ್ ಬೇರೆ ಹುಡ್ಗನ್ ಜೊತೆ ಮದ್ವೆ ಮಾಡ್ಸೋದಕ್ ನೋಡ್ತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರೋದಿಕ್ಕಾಗತ್ತಾ? ಇವನು ನಮ್ಮ ಮನೆಗೆ ಬಂದಿದ್ದ ವಿಷಯನ ನನ್ನಿಂದಾನೇ ಮುಚ್ಚಿಡ್ತಾನೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಅದಕ್ಕೆ ಮನೆ ಬಿಟ್ಟು ನೇರವಾಗಿ ಬಂದೆ. ಇನ್ಮೇಲೆ ಇದ್ರು ಸತ್ರು ರಾಹುಲ್ ಜೊತೆ. ಬಾ ರಾಹುಲ್, ಇಬ್ರು ದೂರ ಹೋಗಿ ನಮ್ ಜೀವನ ನೋಡ್ಕೊಳ್ಳೋಣ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಬಾ. ಅಯ್ಯೋ, ನಾವು ಬರ್ತೀವಿ. ಅಲ್ಲಮ್ಮ, ಏನ್ರಿ ಇದು? ರೀ, ಏನ್ ಮಾಡೋದು? ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಮೇಷ್ಟ್ರು ನಮ್ಮ ಮನೆ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ಸೌಂದರ್ಯ, ಏನ್ ಸಿಕ್ಕತ್ತೆ? ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇದ್ರೆ ಅದಕ್ಕೂ ಬಿಡಲ್ವಲ್ಲ, ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಅಲ್ಲಮ್ಮ, ಅರ್ಚನಾ ಮನೆ ಬಿಟ್ಟು ಹೋಗಿದ್ದಾಳೆ. ನೀನ್ ನೋಡಿದ್ರೆ ಆರಾಮಾಗಿ ನೋಡ್ತಾ ಕೂತಿದ್ಯಲ್ಲ. ಇನ್ನೇನ್ ಮಾಡ್ಬೇಕು? ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ ಅಥವಾ ಮೀಡಿಯಾದಲ್ಲಿ ನ್ಯೂಸ್ ಹಾಕ್ಸ್ಬೇಕಾ? ಅಂದ್ರೆ ಇದೆಲ್ಲ ನಿನ್ ಪ್ಲಾನಾ? ನಾನೇನು ಅರ್ಚನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ವಲ್ಲ. ಹೋಗು ಅಂತ ಡೈರೆಕ್ಟ್ ಆಗಿ ಹೇಳ್ದೆ ಇದ್ರು ಅವಳು ಹೋಗೋದಕ್ಕೆ ಕಾರಣ ಅಂತೂ ನೀನೇ ಅಲ್ವಾ? ಸೌಂದರ್ಯ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ರಾಹುಲ್ ಮತ್ತೆ ಅರ್ಚನಾ ಒಂದಾಗಬಾರ್ದು ಅನ್ನೋದೇ ತಾನೇ ನಿನ್ನ ಉದ್ದೇಶ? ಹೌದು. ಅವಳು ಅವನನ್ನ ಹುಡ್ಕೊಂಡು ಅವನ ಹತ್ರಕ್ಕೆ ಹೋಗಿರಲ್ಲ ಅಂತ ಏನ್ ಗ್ಯಾರಂಟಿ?